Namaste everyone. So majority of you have doubt regarding this particular problem. So that is 2-point charges 4 microcoulomb and 2 microcoulomb are placed at the vertices A and B of right angled triangle ABC respectively. B is the right angle. AB is equal to root 3 centimeter. AC is equal to 2 centimeter. BC is equal to 1 centimeter. Calculate the magnitude and direction of the resultant electric intensity at C. ಸೊ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಕ್ವಶನ್ ಅಲ್ಲಿ ಇರುವಂತ ಹಿಂಟ್ ಪ್ರಕಾರ ಬಿ ಮಸ್ಟ್ ಬಿ ದ ರೈಟ್ ಆಂಗಲ್. ಸೊ ಬಿ ಶುಡ್ ಬಿ ದ ರೈಟ್ ಆಂಗಲ್. ನೆಕ್ಸ್ಟ್ ಎ ಬಿ ಇಸ್ ರೂಟ್ 3 ಸೆಂಟಿಮೀಟರ್. ಸೊ ರೂಟ್ 3 ಸೆಂಟಿಮೀಟರ್ ನಾನು ಮೀಟರ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ AC is 2 centimeter, that is 2 into 10 power minus 2 meter. Next, BC is 1 centimeter, 1 into 10 power minus 2 meter. A ಹತ್ರ ಒಂದು ಚಾರ್ಜ್ ಇದೆ, that is 4 microcoulomb. So, micro stands for 10 power minus 6, that is 4 into 10 power minus 6 coulomb. ಹಾಗೆ B ಹತ್ರನೂ ಒಂದು ಚಾರ್ಜ್ ಪ್ಲೇಸ್ ಆಗಿದೆ, that is 2 microcoulomb, that is 2 into 10 power minus 6 coulomb. So, ದ ವೆರಿ ಫಸ್ಟ್ ಸ್ಟೆಪ್ ನಾವೇನ್ ಮಾಡ್ಬೇಕು ಅಂದ್ರೆ ಸಿ ಹತ್ರ ಎಷ್ಟು ಆಂಗಲ್ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ದಟ್ ಈಸ್ ಥೀಟಾನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ದ ಬೆಸ್ಟ್ ಅಂಡ್ ಈಸಿಯೆಸ್ಟ್ ವೇ ಟು ಕ್ಯಾಲ್ಕುಲೇಟ್ ದ ಥೀಟಾ ಇಸ್ ಬೈ ಯೂಸಿಂಗ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ನಾನು ಸೈನ್ ನ ಯೂಸ್ ಮಾಡ್ಕೋತೀನಿ. ನೀವು ಸೈನ್ ಆದ್ರೂ ಯೂಸ್ ಮಾಡ್ಕೊಳ್ಳಿ ಆರ್ ಕಾಸ್ ಆದ್ರೂ ಯೂಸ್ ಮಾಡ್ಕೊಳ್ಳಿ. ಸೊ ಸೈನ್ ಥೀಟಾ ಇಸ್ ಈಕ್ವಲ್ ಟು, ಸೊ ದ ಫಾರ್ಮುಲಾ ಫಾರ್ ಸೈನ್ ಥೀಟಾ ಇಸ್ ದ ಆಪೋಸಿಟ್ ಬೈ ಹೈಪೋಟೆನಸ್. ಸೊ ಇಲ್ಲಿ ಥೀಟಾಗೆ ಆಪೋಸಿಟ್ ಈಸ್ ರೂಟ್ 3 into 10 power minus 2. Hypotenuse is 2 into 10 power minus 2. So substitute ಮಾಡ್ಕೊಂಡ್ರೆ, so opposite is root 3 into 10 power minus 2 divided by hypotenuse is 2 into 10 power minus 2. So 10 power minus 2, 10 power minus 2 cancel out ಆಗುತ್ತೆ. Next, sin theta is equal to root 3 divided by 2. So root 3 by 2 ಅಂದ್ರೆ sin ಅಲ್ಲಿ it is 60 degree. So sin of 60 degree is equal to root 3 by 2. So first step ನೀವೇನ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ the theta value. So the next step is electric field lines ನ ನಾವು ಇಂಡಿಕೇಟ್ ಮಾಡಬೇಕು. So B ಹತ್ರ ಇರೋ ಅಂತ ಚಾರ್ಜ್ ದಟ್ ಈಸ್ 2 into 10 power minus 6 ಕೂಲಂಬ್ ಇಂದ ಬರೋ ಅಂತ ಎಲೆಕ್ಟ್ರಿಕ್ ಫೀಲ್ಡ್ ನ ನಾನು E1 ಅಂತ ಬರ್ಕೋತೀನಿ. ನೆಕ್ಸ್ಟ್ ಎ ಹತ್ರ ಇರುವಂತ ಚಾರ್ಜ್ ಇಂದ ಬರೋ ಅಂತ ಎಲೆಕ್ಟ್ರಿಕ್ ಫೀಲ್ಡ್ ನ ನಾನು E2 ಅಂತ ಬರ್ಕೋತೀನಿ. ಸೊ ಬಿ ಹತ್ರ ಇರುವಂತ ಚಾರ್ಜ್ ಇಸ್ ಪಾಸಿಟಿವ್ ಚಾರ್ಜ್. ದ ಪಾಸಿಟಿವ್ ಚಾರ್ಜ್ ವಿಲ್ ಗಿವ್ ಔಟ್ ಇಟ್ಸ್ electric field lines. So electric field lines will start from a positive charge and it will end to a infinity point for an isolated charge. So electric field lines ಹೊರಗಡೆ ಬರುತ್ತೆ. So ನಾನು ಅದನ್ನ E1 ಅಂತ ಬರ್ಕೋತೀನಿ. Next, at point A, again you have a positive charge. This positive charge will give out the electric field lines. So thereby ನಾನು E2 ಅಂತ ಬರ್ಕೋತೀನಿ. ನೆಕ್ಸ್ಟ್ ನೋಡಿ, E1 and E2 ಇಂದ ಒಂದು ರಿಸಲ್ಟೆಂಟ್ ಡೆವಲಪ್ ಆಗುತ್ತೆ. ಸೊ ದಟ್ ಆಸ್ E. ನೆಕ್ಸ್ಟ್ ಆಂಗಲ್ ನ ನಾನು ಮೆನ್ಷನ್ ಮಾಡ್ತೀನಿ. ಸೊ 60 ಡಿಗ್ರಿ ಇಲ್ಲಿದೆ. ಸೊ ಈ ಕಡೆನೂ ಕೂಡ 60 ಡಿಗ್ರಿ ಬರುತ್ತೆ. ವೈ? ಬಿಕಾಸ್ ಇಟ್ ಇಸ್ ವರ್ಟಿಕಲಿ ಆಪೋಸಿಟ್ ಆಂಗಲ್. ಸೊ ದಿಸ್ ಇಸ್ ಆಲ್ಸೋ 60 ಡಿಗ್ರಿ. ನೆಕ್ಸ್ಟ್, ಯಾವತ್ತು ನಾವು ಡೈರೆಕ್ಷನ್ ನ ಡಿನೋಟ್ ಮಾಡಬೇಕಾದ್ರೆ ಒಂದು ರಿಸಲ್ಟೆಂಟ್ ನ ತಗೋತೀವಿ, ಹಾಗೆ ಹಾರಿಜಾಂಟಲ್ ಕಾಂಪೋನೆಂಟ್ ನ ತಗೋತೀವಿ. ಸೊ ವಿಚ್ ಇಸ್ ದ ರಿಸಲ್ಟೆಂಟ್ ಹಿಯರ್? E is the resultant. This E is due to the E1 and E2. ಹಾಗೆ ಹಾರಿಜಾಂಟಲ್ ಕಾಂಪೋನೆಂಟ್ ಯಾವ್ದಿಲ್ಲಿ? E1 is the horizontal component. So
ಈ ಹಾಗೆ ಈ ಒನ್ ಮಧ್ಯ ಕ್ರಿಯೇಟ್ ಆಗೋದನ್ನ ವಿ ಕಾಲ್ ಇಟ್ ಆಸ್ ಅ ಡೈರೆಕ್ಷನ್ ಆಂಗಲ್. ಸೊ ಆ ಡೈರೆಕ್ಷನ್ ಆಂಗಲ್ ನಾನು ಆಲ್ಫಾ ಅಂತ ಡಿನೋಟ್ ಮಾಡ್ಕೊಂತೀನಿ. ಸೊ ಹಿಯರ್ 60 ಡಿಗ್ರಿ ಇಸ್ ಥೀಟಾ, ಆಲ್ಫಾ ಇಸ್ ವಿತ್ ರೆಸ್ಪೆಕ್ಟ್ ಟು ದ ಡೈರೆಕ್ಷನ್. ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್, ನಾವು ರಿಸಲ್ಟೆಂಟ್ ನ ಫೈಂಡ್ ಔಟ್ ಮಾಡೋದಕ್ಕೂ ಮುಂಚೆ E1 ಹಾಗೆ E2 ವ್ಯಾಲ್ಯೂಸ್ ಗೊತ್ತಿರಬೇಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ ಡ್ಯೂ ಟು ಬಿ ಫೈಂಡ್ ಔಟ್ ಮಾಡ್ಕೋಬೇಕು, ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ ಡ್ಯೂ ಟು ಎ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಬಿ ಇಂದ ಬರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ನ E1 ಅಂತ ತಗೊಂಡಿದ್ದೀನಿ, ಎ ಇಂದ ಬರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ನ E2 ಅಂತ ಬರ್ಕೊಂಡಿದ್ದೀನಿ. ಯು ಕ್ಯಾನ್ ಇಂಟರ್ಚೇಂಜ್ ದಿಸ್ E1 ಅಂಡ್ E2. ಸೊ E1 ಗೆ ಫಾರ್ಮುಲಾ 1/4πε0 QB, ಯಾಕಂದ್ರೆ E1 is related to the charge which is situated at B divided by RBC square. ಸೊ 1/4πε0 ಅಂದ್ರೆ 9 into 10 power 9. QB ಅಂದ್ರೆ ಯಾವ ಚಾರ್ಜ್ ಹಾಕೋತೀರಾ, 2 into 10 power -6 ಹಾಕೋತೀರಾ. ನೆಕ್ಸ್ಟ್ RBC whole square, B ಇಂದ C ಗೆ the value is 1 into 10 power -2 whole square. ಸೊ ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you will be getting the answer 18 into 10 power 7 Newton per coulomb. Why? Because the SI unit of electric field intensity is Newton per coulomb. The same way, electric field strength at A, that is E2, calculate ಮಾಡ್ಕೋಬೇಕಾಗುತ್ತೆ. 1/4πε0 QA divided by RA square. So 1/4πε0 9 into 10 power 9, QA ಅಂತ ಹೇಳಿದ್ರೆ 4 into 10 power -6. Next to RAC square, A ಇಂದ C ಗೆ the value is 2 into 10 power -2 whole square. So ಇಷ್ಟನ್ನು substitute ಮಾಡ್ಕೊಂಡ್ರೆ you will be getting an answer of 9 into 10 power 7 Newton per coulomb. So the next step which we are going to find out is the magnitude of the resultant. So the magnitude of the resultant find out ಮಾಡೋದಕ್ಕೆ the very first year concept ನ ನಾವು ಯೂಸ್ ಮಾಡ್ತೀವಿ. So that is, ಈ ಪ್ಲೇಸ್ ಅಲ್ಲಿ ನಾವು R ಅಂತ ಓದಿದ್ವಿ. R which is equal to square root of A square plus B square plus 2AB cos theta. So ಇಲ್ಲಿ A ಇರೋ ಪ್ಲೇಸ್ ಅಲ್ಲೆಲ್ಲ I have made use of E1 and B ಇರೋ ಪ್ಲೇಸ್ ಅಲ್ಲೆಲ್ಲ E2. ಸೊ ಥೀಟಾನ ನಾವು ಫೈಂಡ್ ಔಟ್ ಮಾಡ್ಕೊಂಡಿದೀವಿ ಆಲ್ರೆಡಿ. ಸೊ 60 ಡಿಗ್ರಿ. E1 ನಮ್ಗೆ ಆನ್ಸರ್ ಬಂದಿದೆ 18 into 10 power 7. E2 ಆನ್ಸರ್ ಕೂಡ ಬಂದಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ E1 ಸ್ಕ್ವೇರ್ 18 into 10 power 7 whole square. 18 square is 324 plus E2 square, that is 9 square, 9 into 10 power 7 whole square. So that is 81 plus 2 E1 E2 cos theta. Cos of 60 degree ಬರುತ್ತೆ 1/2, which is nothing but 0.5. ಸೊ ಅಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡಾಗ 162 ಬರುತ್ತೆ. ಸೊ ಮೂರು ಟರ್ಮ್ ಅಲ್ಲೂ 10 power 7 ಇದೆ. ಸೊ ಇಲ್ಲಿ 10 power 7 whole square. ಸೊ ದಟ್ ವಿಲ್ ಬಿ 10 power 14 ಆಗುತ್ತೆ E1 ಹತ್ರ. ಅಗೇನ್ ಇಲ್ಲಿ E2 ಹತ್ರನು 10 power 7 whole square. ದಟ್ ವಿಲ್ ಬಿಕಮ್ 10 power 14. ಇಲ್ಲಿ E1 ಹತ್ರ 10 power 7 ಹಾಗೆ E2 ಹತ್ರನು 10 power 7. 7 plus 7 bases are same. The power must be added. 7 plus 7 14 ಆಗುತ್ತೆ. ಸೊ ಮೂರು ಟರ್ಮ್ ಅಲ್ಲೂ the common factor is 10 power 14. ಸೊ ಇದಿಷ್ಟನ್ನು ಆಡ್ ಮಾಡಿ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತಗೊಂಡ್ರೆ ಯು ವಿಲ್ ಬಿ ಗೆಟಿಂಗ್ ಅನ್ ಆನ್ಸರ್ 23.81 into 10 power 14 ನ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತಗೊಂಡ್ರೆ ವಿಲ್ ಬಿ ಗೆಟಿಂಗ್ 10 power 7 Newton per coulomb. So this is the magnitude of the resultant. And the last step is to find the direction. So direction ಗೆ ನಾನು ಆಲ್ರೆಡಿ ಹೇಳಿದೆ ಆಲ್ಫಾನ ಯೂಸ್ ಮಾಡ್ತೀವಿ, tan alpha. So again this is also the first year concept. So ಅಲ್ಲಿ tan alpha is equal to B sin theta divided by A plus B cos theta ಅನ್ನೋ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ B ಇರೋ ಪ್ಲೇಸ್ ಅಲ್ಲೆಲ್ಲ E2 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದೀನಿ, ಹಾಗೆ A ಇರೋ ಪ್ಲೇಸ್ ಅಲ್ಲೆಲ್ಲ E1 ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದೀನಿ. ಸೊ
After substituting all these values and solving, you will be getting tan alpha which is equal to 0.3464. Natural tangents ಅಲ್ಲಿ ನೋಡೋದಾದ್ರೆ alpha you will be getting 19 degree 6 minutes. ಸೊ ನಾನು ಪ್ರೀವಿಯಸ್ಲಿ ಹೇಳಿದೆ, ಬೇಕಾದ್ರೆ ನೀವು ಈ ಎರಡು ವ್ಯಾಲ್ಯೂನ ಇಂಟರ್ಚೇಂಜ್ ಮಾಡ್ಕೋಬಹುದು. ಸೊ ದಟ್ ಈಸ್ E2 ಅಂಡ್ E1 ನ ಇಂಟರ್ಚೇಂಜ್ ಮಾಡ್ಕೊಂಡಾಗ ರಿಸಲ್ಟೆಂಟ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಇರಲ್ಲ. ಅಂದ್ರೆ ಮ್ಯಾಗ್ನಿಟ್ಯೂಡ್ ವಿಲ್ ಬಿ ದ ಸೇಮ್ ಆನ್ಸರ್. ಡೈರೆಕ್ಷನ್ ಅಲ್ಲಿ ಮಾತ್ರ ಚೇಂಜ್ ಆಗುತ್ತೆ ಯಾವಾಗ ನೀವು E1 ಅಂಡ್ E2 ನ ಇಂಟರ್ಚೇಂಜ್ ಮಾಡ್ಕೊಂಡಾಗ. ಸೊ ದ ಆಂಗಲ್ ವಿಲ್ ಬಿ 40.89 ಡಿಗ್ರಿ. ಸೊ ಈ ಮೆಥಡ್ ಅಲ್ಲಿ ಹೋದ್ರೆ ದಿಸ್ ವಿಲ್ ಬಿ ದ ಡೈರೆಕ್ಷನ್. ಹಾಗೆ ನೀವು ಎ ನ E1 ಮಾಡ್ಕೊಂಡು ಹಾಗೆ ಬಿ ನ E2 ಮಾಡ್ಕೊಂಡ್ರೆ ದ ಆಂಗಲ್ ವಿಲ್ ಬಿ 40.89 ಡಿಗ್ರಿ.